ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ, ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆಯವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೇನೆ ಈ ಶಿವಾನಂದ್ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟ್ ಅಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೇನೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು CBIಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ, ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಹಾಗಾಗಿ ನಾನು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಇಂತಹ ಪ್ರಕರಣಗಳು ಮುಂದೆ ನಡಿಬಾರದು ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಇದು ಕಳೆದ ಬಾರಿ ಇದು ಇವರೇ ಮುಖ್ಯಮಂತ್ರಿಗಳು, ಇವರೇ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರನವರು 2016ರಲ್ಲಿ ಈ ಘಟನೆ ನಡೆದಾಗಿದ್ರು. ಅವರೇ ಮತ್ತೊಮ್ಮೆ ಅವರದೇ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಶಿಫಾರಸು ಪತ್ರಗಳನ್ನ ಶಾಸಕರಿಂದ, ಮಂತ್ರಿಗಳಿಂದ ಪಡೆದು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿ, ಠಾಣೆಗಳಿಗೆ ನಿಯುಕ್ತಿ ಮಾಡೋದನ್ನ ನಿಲ್ಲಿಸಬೇಕು. ಇದರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು. ಅವಾಗಲೇ ಪೊಲೀಸ್ ಅಧಿಕಾರಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲು ಸಾಧ್ಯ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೈ ಮುಗಿದು ಮಾನ್ಯ ಸಿದ್ದರಾಮಯ್ಯರನ್ನು ಕೇಳ್ಕೊತೇನೆ, ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿಯನ್ನು ಮಾಡೋದನ್ನು ನಿಲ್ಲಿಸಿ. ಮತ್ತು ಅವಾಗ ತಾನೇ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಸೊ ಇದೊಂದು ಐತಿಹಾಸಿಕ ಪ್ರಕರಣ. ಈ ಕೂಡಲೇ ನಾನು ಹೇಳಿದ್ದೆ, ಮೊದಲು ಕೂಡ ನಾನು ಹೇಳಿದ್ದೆ, ಈ ಒಂದು ಪ್ರಕರಣ ದೇಶದ ಕಾನೂನಿನ ಇತಿಹಾಸದಲ್ಲಿ ಇಂತಹ ಪ್ರಕರಣ ಈ ಹಿಂದೆಯೂ ನಡೆದಿಲ್ಲ, ಮುಂದೆಯೂ ನಡಿಲಿಕ್ಕಿಲ್ಲ. ಇವು 313 ಸ್ಟೇಟ್ಮೆಂಟ್ಗೆ ಹೋದ ಮೇಲೆ ರಾಜ್ಯ ಸರ್ಕಾರ ಇದೊಂದು ಪ್ರಕರಣವನ್ನ CBI ತನಿಖೆಗೆ ಒಳಪಡಿಸಿದೆ. ಇವತ್ತು ನಾನು ತಮ್ಮ ಮಾಧ್ಯಮದ ಮೂಲಕ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರಿಗೆ ತಮ್ಮ ಮೂಲಕ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಪ್ರಕರಣವನ್ನು ಬಯಲಿಗೆ ತರೋದಕ್ಕೋಸ್ಕರ ನಾವೇನು ಹೋರಾಟ ಮಾಡಿದ್ವಿ. ಆ ಕುಟುಂಬಕ್ಕೆ ಏನು ಮಾತು ಕೊಟ್ಟಿದ್ರು, ನಮ್ಮ ಭಾಗದ ಜನರಿಗೆ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ನಮ್ಮ ಸರ್ಕಾರ ಬಂದು 2 ದಿನದಲ್ಲಿ CBI ತನಿಖೆಗೆ ವಹಿಸ್ತೀನಿ ಅಂತ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿದ್ರು, ಅವರ ಮಾತಿನಂತೆ ನಡೆಕೊಂಡಿದ್ದರಿಂದ ಇದು CBI ತನಿಖೆಗೆ ಹೋಗಿ ಸತ್ಯಾಂಶ ಇವತ್ತು ಹೊರಗಡೆ ಬಂದಿದೆ. CBI ಅಧಿಕಾರಿಗಳು ಬಹಳ ಚೆನ್ನಾಗಿ ಇದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ತಪ್ಪಿತಸ್ಥ ಆರೋಪಿತರನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು CBI ವಕೀಲರು ಚೆನ್ನಾಗಿ ಅದನ್ನ ಕೋರ್ಟ್ ಅಲ್ಲಿ ಮಂಡಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ, ಇಂತಹ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತ. ವಿನಯ್ ಕುಲಕರ್ಣಿ ಅವರು